ಕಲರ್ಫುಲ್ ಸೂಪರ್ ಸ್ಪಾಟ್ ನಿಮ್ಮ ಸಿನಿ ಅಡ್ಡಾಗೆ ವೆಲ್ಕಮ್. ನಾನು ನಿಮ್ಮ ಕಾವ್ಯ ಸತೀಶ್ ಶೆಟ್ಟಿ. ಸಿನಿಮಾ ಅಂದಾಕ್ಷಣ ನೆನಪಿಗೆ ಬರೋದು ಗಾಂಧಿನಗರ. ಗಾಂಧಿನಗರದ ಗಲ್ಲಿ ಗಾಸಿಪ್ಗಳ ಬಗ್ಗೆ ಈ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಕೆಲವೊಂದು ವಿಷಯಗಳನ್ನ ತಂದಿದ್ದೀನಿ. ಯಾವ ಸ್ಟಾರ್ಸು ಯಾವ ಸಿನಿಮಾ ಮಾಡ್ತಾ ಇದ್ದಾರೆ, ಯಾರು ಎಲ್ಲಿ ಬಿಸಿ ಇದ್ದಾರೆ, ಬನ್ನಿ ನೋಡ್ಕೊಂಡು. ನಮಸ್ಕಾರ. ನಮಸ್ಕಾರ. ನಿಮ್ಮನ್ನ ನೋಡೋದಕ್ಕೆ ಅಣ್ಣವರು ಹೇಳಿದ್ರಿ ಮಾವ ಬಾವ ನೋಟ ಪ್ರತಿಯೊಂದು ಅವತರನೇ ಬರುತ್ತೆ ಸರ್. ನಿಮ್ದು ಸ್ವಂತ ಊರು ಮತ್ತೆ ನಿಮ್ಮ ತಂದೆ ತಾಯಿ ಮತ್ತೆ ಫ್ಯಾಮಿಲಿ ಬಗ್ಗೆ ನೋಡಿ, ನನ್ನ ತಂದೆ ಊರು ಬಂದು ಮದ್ದೂರಿಲ್ಲ. ಸರ್, ನೀವು ಜೂನಿಯರ್ ರಾಜ್ಕುಮಾರ್ ಆದಮೇಲೆ ಇವಾಗ ಉತ್ತರ ಕರ್ನಾಟಕ ಅಲ್ಲೆಲ್ಲ ಹೋದಾಗ, ಹೊರಗಡೆ ಹೋದಾಗ ಎಲ್ಲ ಜನ ನಿಮ್ಮನ್ನು ನೋಡಿದಾಗ ಹೇಗೆ ಅಂದರೆ ನೀವು ರಾಜ್ಕುಮಾರ್ ಬಂದು ಎಂಥ ಮಾತು ಕೇಳ್ಬಿಟ್ರಿ. ನಾನು ಅಣ್ಣ ಇದ್ದಾಗ ಜನ ನನ್ನೆಲ್ಲ ಗುರ್ಸೋದು ಕಮ್ಮಿ ಇತ್ತು. ಅಣ್ಣವ್ರ ಹತ್ರ ಎಲ್ಲೋ ಹೋಗ್ಲಿ, ಅಯ್ಯೋ ನಮಸ್ಕಾರ ಬುದ್ಧಿ, ನಮಸ್ಕಾರ, నేను ಅಣ್ಣವ್ರನ್ನಂತೂ ನೋಡೋಕ್ಕಾಗಲ್ಲ, ನೀವು ನೋಡ್ತಾ ಇದ್ದೀವಿ. ವಯಸ್ಸಾದ ಮಕ್ಕಳು ತಾಯಿಗಳು ಒಂದು ಕಾಲಿಗೆ ತಿರ್ಗ ನಾನು ಅವ್ರ ಕಾಲಿಗೆ ಬಿಡೋದು, ನಮಸ್ಕಾರ ತಯಾರಿ ಮಾಡಬೇಡಿ ಅಂತ ಕೇಳ್ಕೊಡೋದು. ಇದು ಉತ್ತರ ಕರ್ನಾಟಕದಲ್ಲಿ ನಾನು ಓಡಾಡುವಾಗ ರೋಡಲ್ಲಿ ಈಗಲೂ ಕೂಡ ಕಣಮ್ಮ ಅಷ್ಟು ಜನ ನನ್ನನ್ನು ಪ್ರೀತಿಸ್ತಾರೆ. ನನ್ನನ್ನು ಅವಾಗ ನಾನು ತಿಳ್ಕೊಡ್ತೀನಿ, ಇವರು ನನ್ನನ್ನು ಪ್ರೀತಿಸ್ತಾರಲ್ಲ, ಅಣ್ಣವರು ಪ್ರೀತಿಸ್ತಾ ಇದ್ದಾರೆ, ಅಣ್ಣವರ ಆಶೀರ್ವಾದ ಇವರಿಗೆ ಇರಲಿ ಅಂತ ಕೇಳ್ಕೊಂಡು ಹೋಗ್ತೀನಿ. ನಾನು ಇವತ್ತು ಕೂಡ ನಾನು ಒಂದು ಮೊನ್ನೆ ಈ 2 ತಿಂಗಳಿನಲ್ಲಿ ಒಂದು ಕಾರ್ಯಕ್ರಮ ಕೊಟ್ಟರು. ಒಂದು 5,000 ಜನ ಸೇರಿದ್ರು. ಭೀಮಾ ನಾಯ್ಕ್ ಅಂತ ಹೇಳಿ, ಭೀಮಾ ನಾಯ್ಕ್ ಅವರು ಉತ್ತರ ಕರ್ನಾಟಕ ಊರುವುದು ಅಗ್ರಿಬೊಮ್ಮನಹಳ್ಳಿ ಏನು ಮಾಡಿದ್ರು, ನಾನು ಸ್ವಾಮಿ ನನ್ನ ಆಶ್ರಯಧಾಮ ಇದು ಮಾಡ್ತಾ ಇದ್ದೀನಿ, ಮೋಲ್ಡ್ ಹಾಕಿಸ್ಬೇಕು, 5 ವರ್ಷ ಆಗಿತ್ತು ಮೋಲ್ಡ್ ಹಾಕಕ್ಕಾಗಲಿಲ್ಲ, ದಯವಿಟ್ಟು ನನಗೆ ಸಹಕಾರ ಕೊಡಬೇಕು ಅಂತ ಕೇಳಿದೆ. ಏನಾಗಬೇಕು ಸರ್, ನಾನು ಇಲ್ಲಿ ಎಲ್ಲ ಜೂನಿಯರ್ಸ್ ಬರ್ತಾರೆ, ಪುನೀತ್ ರಾಜ್ಕುಮಾರ್ ಬರ್ತಾರೆ, ರಂಗಾಯಣ ರಘು ಬರ್ತಾರೆ, ರವಿಚಂದ್ರ ಬರ್ತಾರೆ, ಶಂಕರ್ ನಾಗು ಮತ್ತು ವಿಷ್ಣುವರ್ಧನ ಎಲ್ಲ ಜೂನಿಯರ್ಸ್ ಬರ್ತಾರೆ ಸರ್. ನನಗೆ ಖರ್ಚು ಸ್ವಲ್ಪ ಜಾಸ್ತಿ ಬರುತ್ತೆ, ನಾನು ಎಲ್ಲ ಕಡೆ ₹1 ಲಕ್ಷ ತಗೊಳ್ತೀನಿ ಸರ್, ನಾನು ಒಂದು 5,000 ತಗೊಳ್ಬೇಕು ಸರ್ ಅಂತ ಹೇಳಿದೆ. ಹೌದಾ, ಬಾಡಿ ಅಂತ ಹೇಳಿದ್ರು. ದೊಡ್ಡದಾಗಿ ಸ್ಟೇಜ್ ಹಾಕಿ ಕೊಟ್ಟರು, ಕಾರ್ಯಕ್ರಮ ಮಾಡಿದ್ವಿ. ಎಂಥ ಪುಣ್ಯಾತ್ಮ ಅಂದರೆ ನೆನೆಸ್ಕೋಬೇಕು ತಾಯಿ. ₹2 ಲಕ್ಷ ಈ ಕೈಗಳಿಗೆ ಇಟ್ಟು ಕಾರ್ಯಕ್ರಮ ಆದಮೇಲೆ ಮೋಲ್ಡ್ ಹಾಕಬೇಕು ಅನ್ನೋದಕ್ಕೆ ₹2 ಲಕ್ಷ ಕೊಟ್ಟು ಕೈಗಿಟ್ಟು ಸಾಕ, ಇನ್ನು ಬೇಕಾ? ನನಗೆ ಜೀವನ ಹೊಡೆದೋದಾಗುತ್ತೆ. ಅಯ್ಯೋ, ₹2 ಲಕ್ಷ ಕೊಟ್ಟರು, ನಾನು ಕೇಳಿದ್ರು 1 ಲಕ್ಷ, ಇದು 2 ಲಕ್ಷ ಕೊಟ್ಟರು, ಸಾಕ, ಇನ್ನು ಬೇಕಾ? ಇಂಥ ಪುಣ್ಯಾತ್ಮರಿದ್ದಾರೆ ತಾಯಿ. ಹೇಳಿದಾಗ ಸ್ವಾಮಿ, ನಾನು ಇದುವರೆಗೂ ಆಶ್ರಮ ಕಟ್ತೀನಿ ಅಂತ ಹೇಳಿ ಯಾರಿಗೂ ನಾನು ₹1 ಕೇಳಲಿಲ್ಲ. ಇವತ್ತು ನೀವು ಈಗ ಕೇಳ್ತಾ ಇದ್ರಿ, ಇವತ್ತು ನಾನು ನಿಮ್ಮನ್ನು ಕೇಳ, ನೀವು ತಿಳಿದದ್ದು ಕೊಡಿ ಸ್ವಾಮಿ ಅಂದೆ. ಆಗ ಮತ್ತೆ ಹೋಗಿ 25,000 ತಂದು ₹2,25,000 ಆ ಕಾರ್ಯಕ್ರಮ ಕೊಟ್ಟರು. ಅವರು ಅಗ್ರಿಬೊಮ್ಮನಹಳ್ಳಿ ಮೇಲೆ ಇದು ಕೂಡ್ಲಿಗಿ ಮೇಲೆ, ಆಮೇಲೆ ಸಂಡೂರು, ಆಮೇಲೆ ಇನ್ನೊಬ್ರು 4 ಜನ ನಡೆಸ್ಕೊಟ್ರು ಕಾರ್ಯಕ್ರಮನ. ಆ 4 ಜನಕ್ಕೆ ನೋಡಿ ₹8 ಲಕ್ಷ ನನ್ನ ಕಲೆಕ್ಷನ್ ಆಯ್ತು, ಮೇಲ್ಗಡೆ ಮೋಲ್ಡ್ ಆಯ್ತು. ಅದು ಅಂತ ಪುಣ್ಯಾತ್ಮರು ಒಂದು 20 ಜನ ಸಿಕ್ಕಿದ್ರೆ ಇದೇ ಬಿಲ್ಡಿಂಗ್ ಫಿನಿಶ್ ಆಗುತ್ತೆ. ಇಷ್ಟೊಂದು ಆಸೆ ಇಟ್ಕೊಂಡು ಕಟ್ಟಿದ್ದೀನಿ, ನನಗೆ ಏನೂ ಬೇಡ, ಈ ಆಶೀರ್ವಾದ ಆಗಬೇಕು. ಆದಮೇಲೆ ನನ್ನ ತಾಯಿ ಕಲಾದೇವಿ ಅವಳ ಪಾಲನೆ ಕೊಟ್ಟರೆ ಸಾಕು, ಅಷ್ಟು ನನ್ನ ಆಸೆ ಇಟ್ಕೊಂಡಿದ್ದೀನಿ. ನನ್ನಂತೂ ನನ್ನ ಮಕ್ಕಳೇನು ಯಾರು ಏನು ಕೇಳೋದು, ಅಪ್ಪ ನೀನು ಕೊಡು, ಅಪ್ಪ ನನಗೆ, ಅವರೆಲ್ಲರೂ ಚೆನ್ನಾಗಿ ಬದುಕ್ತಾ ಇದ್ದಾರೆ. ಆ ಕಲಾದೇವಿ, ಆ ಚಾಮುಂಡೇಶ್ವರಿ, ಮನೆ ದೇವರ ಆಶೀರ್ವಾದದಿಂದ ನನ್ನ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ. ನಾನು ಮಾಡ್ತಿರೋದು ನನ್ನ ಕಲಾವಿದರಿಗೆ, ಆ ಕಲಾವಿದರಿಗೆ ಸಿಕ್ಕಿದ್ರೆ ಈ ಆಶ್ರಮ ಓಪನ್ ಆಗೋಗ್ಬಿಟ್ರೆ ಅಷ್ಟೇ ದೊಡ್ಡದು. ಅಣ್ಣವರೇ ಈ ಸಂಸ್ಥೆಯ ದೀಪ ಬೆಳಗಿಸು, ರಾಜ್ಕುಮಾರನವರೇ. ಆಗ ಇವರೆಲ್ಲ ಬಂದಿದ್ರು, ಭಾಗವತ ಸ್ವಾಮಿ, ಲೋಕೇಶು, ರಾಜ್ಕುಮಾರ್, ಇದು ವಿಜಯ ರಾಘವೇಂದ್ರ, ಚಿಟ್ಟಾಡಿ ರಾಮಚಂದ್ರ ಹೆಗ್ಡೆ, ಕುರಿಗೇರಿ ಬಸವರಾಜು, ಬಿ ಸರೋಜಿದೇವಿ ಎಲ್ಲರೂ ಬಂದು ಆಶೀರ್ವಾದ ಮಾಡಿ ದೀಪ ಬೆಳಗಿಸಿದ್ದಾರೆ. ಸಾಕು, ನನ್ನ ಅಭಿಮಾನಿ ದೇವರುಗಳು ಇದನ್ನು ಓಪನ್ ಮಾಡಿಸ್ಕೊಂಡ್ಬಿಟ್ರೆ ಕರ್ನಾಟಕದಲ್ಲಿ ನಾನು ಈ ಭೂಮಿ ಮೇಲೆ ತಾಯಿ ಹತ್ರ ಹೋಗಿ ಪಾದ ಸೇರ್ಕೊತಿದ್ದೆ. ಗುಡಿಗೆರೆ ಬಸವರಾಜು,
ಇವರಿಗೆಲ್ಲ ಕರೆಸಿ ಅವರ ಮುಂದೆ ಒಂದು ಮಾತು ಹೇಳಿದೆ. ಏನು ಹೇಳಿದೆ? ಈ ಅಶಕ್ತ ಅನಾಥ ಕಲಾವಿದರಿದ್ದಾರಲ್ಲ, ಎಲ್ಲೋ ಪುಟಪಾತ್ರದಲ್ಲಿ ಸತ್ತು ಹೋಗ್ತಾರಲ್ಲ, ಅಂಥವ್ರಿಗೆ ಒಂದು ಆಶ್ರಮ ಕಟ್ಟಬೇಕು ಅಂತ ಅಣ್ಣವ್ರ ಮುಂದೆ ಹೇಳಿದಾಗ, ಏನು ಅಶಕ್ತ ಕಲಾವಿದರಿಗೆ ಆಶ್ರಮ ಕಟ್ತೀಯ? ತುಂಬಾ ಸಂತೋಷಪ್ಪ, ತುಂಬಾ ಸಂತೋಷ. ನಾನು ಕೂಡ ಸಹಕಾರ ಕೊಡ್ತೀನಿ, ಮಾಡು ಮಾಡು ಅಂತ ಹೇಳಿದ್ರು. ಆಗ ನನಗೆ ತುಂಬಾ ಸಂತೋಷ ಆಯಿತು. ಆ ಟೈಮ್ನಲ್ಲಿ ಲಲಿತಾ ನಾಯಕ್ ಅವರು ಒಂದು ಅಪ್ಲಿಕೇಶನ್ ಕೊಡಿ, 5 ಎಕರೆ ಜಾಗ ಮುಗಿಸ್ತೀವಿ, ನೀವು ಕಟ್ಟಿ ಅಂದರು. ಹಾಗೆ ನನ್ನ ಮನಸ್ಸಲ್ಲಿ ಇದ್ದು ನಾನೇ ಸ್ವತಃ ದುಡಿದು ನಾನೇ ಕಟ್ಟಬೇಕು ಅಂತ ಹೇಳಿ ಆಸೆ ಇತ್ತು. ಅವ್ರಿಗೆ ಹೇಳ್ಬಿಟ್ಟೆ, ಜಾಗ ಗೌರ್ಮೆಂಟ್ ಜಾಗ ಬೇಡ, ನಾನು ಸ್ವಂತ ದುಡಿದು ತಗೊಳ್ತೀನಿ ಅಂತ. ಈಗೇನು ನಾವು ಇದ್ದೀವಲ್ಲ, ಈ ಜಾಗದಲ್ಲಿ ಕಟ್ಟಡದಲ್ಲಿ ಯೋಚನೆ ಮಾಡಿ ಈ ಬಿಲ್ಡಿಂಗ್ನ ನಿರ್ಮಾಣ ಮಾಡಿ ನಾನು ಅಶಕ್ತ ಕಲಾವಿದರಿಗೋಸ್ಕರ ಕಾಯ್ತಾ ಇದ್ದೀನಿ. ಯಾರೇ ಒಂದು ಇಲ್ಲಿ ಊಟ ವಸತಿ ಇದೆ, ಅವ್ರು ಸೇವೆ ಮಾಡೋದನ್ನು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ನಾನಿದ್ದೀನಿ. ಹೀಗೆ ತುಂಬ ಅಭಿಮಾನಿ ದೇವರುಗಳು, ಕರ್ನಾಟಕದ ಎಲ್ಲ MLA ಗಳು, ಮಿನಿಸ್ಟ್ರುಗಳು, IAS ಆಫೀಸರು, IPS ಆಫೀಸರು, ಅಧಿಕಾರಿಗಳು, ಅಭಿಮಾನಿ ದೇವರುಗಳು ಇವತ್ತಿನವರೆಗೂ ನನಗೆ ಸಹಕಾರ ಕೊಟ್ಟಿದ್ದಾರೆ. ನಾನು ಎಲ್ಲೂ ಡೊನೇಷನ್ ಕೇಳಬೇಕು, ಆಶ್ರಮ ಕಟ್ಟಬೇಕು ಅಂತ ಇವತ್ತಿನವರೆಗೂ ನಾನು ಯಾರು ₹1 ಕೇಳಿಲ್ಲ. ಆದರೆ ನಾನು ಯಾವುದೇ MLA ನಾನು ಮಿನಿಸ್ಟರ್ ಆಗಲಿ ಅಧಿಕಾರಿಗಳಂದರೆ ನಾನು ಕೇಳಬೇಕಾದ್ರೆ, ಸ್ವಾಮಿ ನನಗೊಂದು ಕಾರ್ಯಕ್ರಮ ಬೇಕು, ನಿಮ್ಮ ಅಧ್ಯಕ್ಷತೆ ಅಂತ ಕೇಳ್ತೀನಿ. ಅವ್ರು ಆಯ್ತು ಮಾಡಿ ಅಂದರೆ ಅವ್ರ ಪೇ ಮುಖಾಂತರ ಎಲ್ಲ ಸ್ವಲ್ಪ ಅಧಿಕಾರಿಗಳಿಗೆ ಒಂದಷ್ಟು ಟಿಕೆಟ್ ಕೊಡಿಸ್ಬಿಟ್ಟು ಆ ಕಾರ್ಯಕ್ರಮನ ನಾನು ನಡೆಸ್ತೀನಿ. ಹೀಗೆ ಮಾಡ್ಕೊಂಡು ಬಂದು ಈ ಕಟ್ಟಡನ ಮಾಡಿದ್ದೀನಿ. ಈಗ ನನಗೆ 75 ವರ್ಷ. ಈ 75 ವರ್ಷದಲ್ಲಿ ಈಗ ಮನಸ್ಸಿಗೆ ನೋವಾಗಿದೆ. ಇದಕ್ಕೆ ಮುಂಚೆ ರಾಜ್ಕುಮಾರ್ ಅವರು ನಾನು ಸಹಕಾರ ಕೊಡ್ತಿದ್ರು. ಆಮೇಲೆ ನನಗೆ ಮಧ್ಯದಲ್ಲಿ ಒಂದು ನೋವಾಯಿತು. ಯಾರನ್ನು ಕೇಳೋಕ್ಕಾಗಲ್ಲ, ಈ ಆಶ್ರಮ ಕಟ್ಟೋಕ್ಕಾಗಲ್ಲ, ಏನು ಮಾಡೋದು ಅಂತ ಪುಟ್ಟರಾಜ ಗವಾಯಿಗಳು ಆ ಅಜ್ಜಿಯವರ ಹತ್ರ ಹೋಗಿ ನಾನು ಹೇಳಿಕೊಂಡೆ, ಅಜ್ಜ ನನ್ನ ಕೈಲಿ ಆಗಲ್ಲ, ಈ ಆಶ್ರಮನ ನಿಲ್ಲಿಸ್ಬಿಡ್ತೀನಿ ಅಂದೆ. ಅವರು ಸುಮ್ಮನೆ ಕೂತಿದ್ದವರು, ಹೀಗೆ ಕೂತ್ಬಿಟ್ರು. ಹೀಗೆ ಕೂತು 2 ನಿಮಿಷ ಹೇಳಿದ್ರು, ಹುಚ್ಚ, ನೀನು ಹುಟ್ಟಿದ್ರೆ ಸನ್ಮಾನ ಸಮಾರಂಭ ಆಶ್ರಮಕ್ಕೆ ಆಗಿದ್ರೆ ಹೋಗ್ಬಿಟ್ರು. ಇವತ್ತು ದೇವರದಿಂದ ಒಂದು 100 ಜನ ಮನಸ್ಸುವಷ್ಟು ಈ ಕಟ್ಟಡನ ಮಾಡಿದ್ದೀನಿ. ಇನ್ನೂ ಮೇಲ್ಗಡೆ ಬೋರ್ಡ್ ಹಾಕಬೇಕು. ನನಗೀಗ ಕಷ್ಟ ಆಗ್ತಾ ಇದೆ. ಯಾರಾದರೂ ಅಭಿಮಾನಿ ದೇವರುಗಳು ನೀವು ಒಳ್ಳೆ ಕೆಲಸ ಮಾಡ್ತಾ ಇದೆಯಾ ಮಾಡು ಅಂತ ಹೇಳಿ ಸಹಕಾರ ಕೊಟ್ಟರೆ ಈ ಆಶ್ರಯಧಾಮ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು 2 ಎಕರೆಗೆ ದುಡ್ಡು ಕೊಟ್ಟೆ, ಅವರು 2 ಎಕರೆ ಕೊಡಲಿಲ್ಲ. 1 ಎಕರೆ 10 ಗುಂಟೆ 15 ಗುಂಟೆ ಕೊಟ್ಟಿದ್ದಾರೆ. ಅದನ್ನು ನಾನು ಬೆಳೆಸ್ಕೊಂಡು ಹೋಗಬೇಕು. ನನಗೆ ಅಭಿಮಾನಿ ದೇವರುಗಳ ಸಹಕಾರ ಬೇಕು ಅಂತ ಹೇಳಿ ಕಾಯ್ತಾ ಇದ್ದೀನಿ. ಅದು ನನಗೆ ಏನು ಅನಿಸುತ್ತೆ ಅಂದರೆ, ನಾನು ಅಲ್ವೇ ಅಲ್ಲ, ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ಕಲೆ ಬಗ್ಗೆ ನನಗೆ ಏನೂ ಗೊತ್ತೇ ಇಲ್ಲ. ಗೊತ್ತಿಲ್ಲದೆ ಇರೋ ಟೈಮ್ನಲ್ಲಿ ಅಣ್ಣವರ ಆಶೀರ್ವಾದದಿಂದ ಅಭಿಮಾನಿ ದೇವರುಗಳು ಸ್ಟೇಜ್ ಮೇಲೆ ಬಂದರೆ ರಾಜ್ಕುಮಾರ್ ಅಂತ ಈಗಲೂ ಪ್ರೆಸೆಂಟು ನಾನು ಕಾಮನ್ ಆಗಿ ನಡ್ಕೊಂಡು ಹೋಗ್ತಾ ಇದ್ರು. ಅವ್ರು ರಾಜ್ಕುಮಾರ್ ಇದ್ದಂಗಿಲ್ಲ ಅಂತ ಹೇಳಿ ಇವತ್ತು ಪಬ್ಲಿಕ್ ನನಗೆ ಕರೀತಾರೆ. ಅವರ ಆಶೀರ್ವಾದ ಅದರಲ್ಲಿ ಬಯಸೋದಿಷ್ಟೇ. ರಾಜ್ಕುಮಾರ್ ಅಣ್ಣವರು ಮಹಾನ್ ವ್ಯಕ್ತಿಗಳು, ದೊಡ್ಡ ಕಲಾವಿದರು ಅನ್ನೋದಕ್ಕಿಂತಲೂ ಅಭಿಮಾನಿಗಳ ದೇವರೇ ಅವರು. ಅದರಲ್ಲಿ ಅಣ್ಣವರ ಮಟ್ಟಿಗೆ ಬೆಳೆಯೋದಕ್ಕೆ ಅಕ್ಕವರು ಪಾರ್ವತಕ್ಕವರು ಅಣ್ಣವರನ್ನ ಇಷ್ಟು ಮಟ್ಟಿಗೆ ಬೆಳೆಸಿದ್ರು. ಅದರೊಳಗಡೆ ಅಭಿಮಾನಿ ದೇವರುಗಳು ಸೇರಿಕೊಂಡು ಬೆಳೆಸಿದ್ರು. ಆ ಅಣ್ಣವರ ಆಶೀರ್ವಾದನೆ ಇವತ್ತು ನನ್ನ ಅಣ್ಣವರ ಎಲ್ಲ ಅಭಿಮಾನಿ ದೇವರುಗಳ ಸಮ್ಮುಖದಲ್ಲಿ ಕೂತ್ಕೊಂಡು ನಿಮ್ಮ ಜೊತೆಲಿ ಮಾತಾಡ್ತಾ ಇದ್ದೀನಿ. ಏನ್ ಮಾಡಬೇಕು ಹೇಳಿಯಪ್ಪ? ನಾನು ಏನೇನು ಮಾತಾಡ್ಬೇಕು, ಭಾವ, ಕೈ, ಕಾಲು ಎಲ್ಲ ಆಡ್ಬೇಕು. ನಿಂತ್ಕೊಂಡು ಮಾಡ್ಬೇಕಲ್ಲ, ಹೆಂಗ್ ಮಾಡೋದು? ಅಮ್ಮ ಆಗ ನನ್ನ
ಮಗನೇ, ನಿನಗೆ ಮಡಿಕೇರಿ ಬೇಡವೇ? ನಿನಗೆ ಈ ಸಾಮ್ರಾಜ್ಯ ಬೇಡವೇ? ನಿನಗೆ ಈ ನಂತರ ಸಿಂಹಾಸನ ಬೇಡವೇ ಎಂದು ಹೇಳುತ್ತಿದ್ದ ಮಹಾದೇವತೆ ನೀನಿಯಮ್ಮ. ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನೇ ಕಬಳಿಸಿದ ಶಿವಸ್ಕಂದವರ್ಮ ಯಾವ ಕದಮರ ವಂಶದ ರಿಕ್ಷದಿಂದ ಕ್ರೌಢ್ಯಕ್ಕೆ ಸಿಕ್ಕಿ ನಿರ್ನಾಮವಾಯಿತು ಎಂದು ತಿಳಿದಿರುವೆಯೋ ಆ ಮಹಾವಂಶ ರಿಕ್ಷವೆಂದು ಮತ್ತೆ ಚಿಗುರಿ ತಲೆ ಎತ್ತಿ ನಿಂತಿದೆ. ಪಲ್ಲವರ ಸುರುನೊಡಗಿಸಿ ನಮ್ಮ ನೆಲದಿಂದ ಬಡಿ ತೋರಿಸಿ ವೈಜಯಂತಿಯ ರತ್ನ ಸಿಂಹಾಸನದಲ್ಲಿ ಮತ್ತೆ ಕನ್ನಡ ರಾಜ್ಯ ಲಕ್ಷ್ಮಿ ಪ್ರತಿಷ್ಠಾಪಿಸುವ ಮುಹೂರ್ತ ಹತ್ತಿರವಾಗುತ್ತಿದೆ. ಕನ್ನಡಿಗರ ಪೌರುಷ, ಕನ್ನಡಿಗರ ಸಾಹಸ, ಕನ್ನಡಿಗರ ಸ್ವಾಭಿಮಾನ ಆ ಚಂದ್ರಾಂಕವಾಗಿ ಉಳಿಯುವುದೇ ಹೊರತು ನಿನ್ನಂತ ಕೋಟಿ ಪಲ್ಲವರ ನಿರಂತರ ದಾಳಿಗೆ ಅಳಿಯದು ಎಂಬ ಸತ್ಯವನ್ನು ಪ್ರತ್ಯಕ್ಷ ಮಾಡಿ ತೋರಿಸುತ್ತೇನೆ. ಇದೇ ನನ್ನ ಗುರಿ, ಇದೇ ನನ್ನ ಮಂತ್ರ, ಇದೇ ನನ್ನ ಪ್ರತಿಜ್ಞೆ. ನಾನಿರುವುದೇ ನಿಮಗಾಗಿ, ನಾನಿರುವುದು ನಮಗಾಗಿ. ಕಣ್ಣೀರೇಕೆ ಬಿಸಿಯುಸರೇಕೆ, ಕಣ್ಣೀರೇಕೆ ಬಿಸಿಯುಸರೇಕೆ, ಬಾಳುವೆರೆಲ್ಲ ಹಾಯಾಗಿ, ಬಾಳುವೆರೆಲ್ಲ ಹಾಯಾಗಿ. ನಾನಿರುವುದೇ ನಿಮಗಾಗಿ. ಸರ್, ನಮ್ಮ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಅದರಲ್ಲೂ ನಾನು ನಿಮ್ಮನ್ನ ಸಂದರ್ಶನ ಮಾಡೋದಕ್ಕೆ ಇನ್ನೂ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ವೀಕ್ಷಕರಿಗೋಸ್ಕರ ಏನೇನು ಹೇಳಕ್ ಇಷ್ಟಪಡ್ತೀರಾ ಅಂತ ಲಾಸ್ಟ್ ಜನರಿಂದ ನನ್ನ ಬೆಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ, ಜನರಿದ್ದರೆ ನನ್ನ ಬೆನ್ನ ಹಿಂದೆ ಹೋರಾಡಲ್ಲ ಎಂದು ಮುಂದೆ ಅಣ್ಣವರು ಹೇಳಿದರೆ ಈ ಮಾತನ್ನ. ಅಭಿಮಾನಿ ದೇವರುಗಳು ಅವರೇ ನಮಗೆ ಅನ್ನದಾತರು. ಎಲ್ಲಿವರೆಗೂ ಈ ಭೂಮಿ ಇರುತ್ತೆ ಅಲ್ಲಿವರೆಗೂ ರಾಜ್ಕುಮಾರನ್ನ ನೆನೆಸ್ಕೊಳ್ತೇನೆ ಅನ್ನೋದಕ್ಕೆ ಒಂದು ಉದಾಹರಣೆ. ನಾನು ಮೊನ್ನೆ ಕಾರ್ಯಕ್ರಮ ಕೊಟ್ಟೆ ಇದರಲ್ಲಿ ಮೈಸೂರು ಹತ್ರ. ಒಂದು ಮಗು ಬಂತು, ಮಗು ತಂದೆ ತೊಡೆ ಮೇಲೆ ಕೂತಿತ್ತು. ಆ ಮಗು ಹೇಳ್ತು, ಅಪ್ಪ ರಾಜ್ಕುಮಾರ್ ಸತ್ತಿಲ್ಲ, ಅಲ್ಲಿ ರಾಜ್ಕುಮಾರ್. ನಾನು ಇದೇ ಡ್ರೆಸ್ ಅಲ್ಲಿ ನಾನು ಸೀನಿ ಎಂಟ್ರ ತಕ್ಷಣ ಇದು ಇನ್ನೊಂದು ಬೈಲುಂಗದಲ್ಲಿ ನಾ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ಅಣ್ಣನ ಈ ಜನ್ಮದಲ್ಲಿ ಮರೆಯಲ್ಲ ಅಭಿಮಾನಿ ದೇವರುಗಳಕ್ಕೆ. ಇವು ಐಬಿಲಿದ್ದೆ, ಒಬ್ರು ಅಜ್ಜ ಬಾರೋ ಇಲ್ಲಿ ರಾಜ್ಕುಮಾರ್ ಅಜ್ಜ ತೋರಿಸ್ತೀವಿ ಬಾರೋ ಅಂತ ಹೇಳಿದ್ರು. ಬಂದ್ಬಿಟ್ಟು ಇವರು ರಾಜ್ಕುಮಾರ್ ಅಲ್ಲ ಅಂದ್ರು. ಯಾಕಂದ್ರೆ ನಾನು ಈ ಡ್ರೆಸ್ಸಲ್ಲಿ ಇದ್ದಾಗ ರಾಜ್ಕುಮಾರ್ ಹಾಕೊಂಡೆ, ಮಾಮೂಲಿ ಡ್ರೆಸ್ಸಲ್ಲಿ ಇದ್ದಾಗ ದೊಡ್ಡವರಿಗೆ ಮಾತ್ರ ಇವರು ಹಾಗೆ ಇದ್ದಾರೆ ಅಂತ ಗೊತ್ತು. ಅದರಿಂದ ಅಭಿಮಾನಿ ದೇವರುಗಳು ಇಷ್ಟು ದೊಡ್ಡದಾಗಿ ಟಿಕೆಟ್, ಅದೇನು ಟಿಕೆಟ್ ತಗೊಂಡು ಕಾರ್ಯಕ್ರಮ ನೋಡಿದ್ರೆ ನನ್ನ ಕಾರ್ಯಕ್ರಮನ ಇವತ್ತು ಟಿಕೆಟ್ 100, 200, 500 ಟಿಕೆಟ್ ತಗೊಂಡು ಬಂದು ನನ್ನ ಕಾರ್ಯಕ್ರಮ ನೋಡಿದ್ದಾರೆ. ಈ ಸಂಸ್ಥೆನ ಇಷ್ಟು ತಂದೆ ಅರ್ಧ ಮುಕ್ಕಾಲು ಭಾಗ ತಂದವ್ರೆ, ಇನ್ನೊಂದು ಕಾಲು ಭಾಗ ಬಂದ್ರೆ ಇಲ್ಲಿ 100 ಜನ ಕಲಾವಿದರು ಆರಾಮಾಗಿ ಮಲಗಬಹುದು. ಇಷ್ಟಿದೆ ನನ್ನ ಆ ದೇವರುಗಳಿಗೆ. ನಾನು ಈ ಭೂಮಿಯಲ್ಲಿ ಇರೋರಿಲ್ವೇ ಮತ್ತೆ ಇನ್ನೊಂದು ಜನ್ಮ ಇದ್ದು ಬಂದ್ರೆ ಅಣ್ಣ ಅವರ ಅಭಿಮಾನಿ ದೇವರುಗಳು ಅಂದ್ರೆ ನನ್ನ ಸರ್ವಸ್ವನೇ ಅವರು, ನನ್ನ ಅಭಿಮಾನಿ ದೇವರುಗಳು. ಅವರಿಗೆ ಹೊಂದಿಸ್ತಾ ಶಕ್ತಿ ಇದ್ದವರು ಯಾರಾದರೂ ಬನ್ನಿ ಇಲ್ಲಿಗೆ, ಈ ಆಶ್ರಯವನ್ನು ನೋಡಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡೋದು.